ಸರ್, ಈಗ ಅದೇನು ಟ್ರೈನಿಂದ ಬಂದಿದ್ದು, ಜೈಪುರಿಂದ ಬಂದಿದ್ದು ನಾಯಿ ಮಾಂಸ ಅಂತೇಳಿ ಆರೋಪ ಎದ್ದಿರುವಂಥದ್ದು, ಅದಕ್ಕೆ ತಮ್ಮ ಸ್ಪಷ್ಟನೆ ಏನು ಹೇಗೆ ಅಂತ? ನೋಡಿ, 10-12 ವರ್ಷದಿಂದ ಈ ಬಿಸ್ನೆಸ್ ನಡೀತಾ ಇದೆ. ಕಳೆದ 1.5 ತಿಂಗಳಿಂದ ನಮಗೆ ನಮ್ಮ ಹಿಂದೆ ಬಿದ್ದು ಶಶಿ ಎಂಬವನು, ರಿಜ್ವಾನ್ ಎಂಬವನು, ಹಿಲಾಲ್ ಎಂಬವನು, ಪಿಂಕೆರೆಹಳ್ಳಿ ಗ್ಯಾಂಗ್ ಇದು. ಇವರೆಲ್ಲ ಬಿಸ್ನೆಸ್ ಏನು ಅಂತ ಹೇಳಿದ್ರೆ ಸುಮ್ಮನೆ ಇದರಿಂದ ಎಷ್ಟೋ ಜನ ಇದ್ದಾರೆ. ಇವ್ರು ಬಂದುಬಿಟ್ಟು ಇಷ್ಟು ಕೆ ಜಿ ಇಲ್ಲಿಂದ ಬರ್ತಾ ಇದೆ ಅಲ್ಲ, ಇದರಲ್ಲಿ ನಮಗೇನಿಲ್ವಾ ಅಂತೇಳ್ಬಿಟ್ಟು ಏನೋ ಒಂದು ಇದು ಮಾಡಿಕೊಂಡು ನಮ್ಮ ಹತ್ರ ಒಂದು ಸ್ವಲ್ಪ ರೋಲ್ ಕಾಲ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದರು. ಅದಕ್ಕೆ ನಾವು ಇದು ಮಾಡಿಲ್ಲ. 26 ಜೂನ್ಗೆ ನಾನು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಇವ್ರ ವಿರುದ್ಧ ದೂರು ಕೊಟ್ಟಿರ್ತೀನಿ. ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟು NCR ಆಗಿರುತ್ತೆ. NCR ಕಾಪಿ ಇಲ್ಲಿದೆ. ಇವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಈ ಥರ ನಮಗೆ ಹಿಂಸೆ ಕೊಡ್ತಿದ್ದಾರೆ ಅನ್ನೋದನ್ನು ನಾನು ತೋರಿಸಿರ್ತೀನಿ. ಇದು ಇದಾಗಿರುತ್ತೆ. FIR ಮಾಡಿಸಿರಲ್ಲ. ಇದು ತನಿಖೆ ಸ್ಟೇಜಲ್ಲಿ ಇರುತ್ತೆ. ಇವ್ರಿಗೇನು ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಇವರ ಗ್ಯಾಂಗ್ ಬಾಸ್ ಇದಾನಲ್ಲ, ಪಿಂಕೆರೆಹಳ್ಳಿಗೆ ಕರೆದುಬಿಟ್ಟು ಅವನ ಕಡೆಯಿಂದ ಇದನ್ನು ನಾಯಿ ಮಾಂಸ ಅಂತ ಇದು ಮಾಡಿಬಿಡೋಣ ಅಂತೇಳ್ಬಿಟ್ಟು ನೆನ್ನೆ ಬಂದುಬಿಟ್ಟು ಹಲ್ಲೆ ರಾಧಾಂತ ಎಲ್ಲ ಮಾಡಿರ್ತಾರೆ. ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು 2 ಕೋಟಿ ಜನ ವಾಸ ಮಾಡ್ತಿದ್ದಾರೆ. ನಮ್ಮ ಹತ್ರ ಇರೋದು 2 ಸ್ಲಾಟರ್ ಹೌಸು. ಒಂದು ಟ್ಯಾನ್ರಿ ರೋಡಲ್ಲಿದೆ, ಒಂದು NR ರೋಡ್ ಟೌನ್ ಹಾಲ್ ಮುಂದೆ ಇದೆ. ಈ 2 ಸ್ಲಾಟರ್ ಹೌಸಲ್ಲಿ ನಾವು ಎಷ್ಟು ಅಂತ ಕೂಯಿದ್ರೂ ಈ ಡಿಮ್ಯಾಂಡನ್ನ ಮೀಟ್ ಮಾಡೋಕ್ಕಾಗಲ್ಲ. 3000 ಚೌಲ್ಟ್ರಿಗಳಿವೆ. ಈ ಚೌಲ್ಟ್ರಿಗಳಿಗೆ ಪ್ರತಿದಿನ ಮಾಂಸ ಬೇಕು. ಅದಕ್ಕೋಸ್ಕರ ಅಂತೇಳ್ಬಿಟ್ಟು ನಾವು ರಾಜಸ್ಥಾನದ ಜೈಪುರದಿಂದ ಈ ಮಾಂಸವನ್ನು ತರಿಸ್ತೀವಿ. ಬರುವ ಮಾಂಸ, ಆ ಕಡೆ ಬರುವ ಕುರಿಗಳೆಲ್ಲ ಇದೇ ಥರ ಬರೋದು. ಅವರಿಗೆ ಉದ್ದ ಬಾಲ ಇರುತ್ತೆ. ಈ ಸಲ ಬಕ್ರೀದ್ ಹಬ್ಬದಲ್ಲಿ ನಾನು ಕೊಯ್ದಿದ್ದೀನಿ. ಅದು ದೊಡ್ಡ ಬಾಲ ಇರುತ್ತೆ. ಅದಕ್ಕೆ ಬಾಲ ಇದ್ದರೆ ಎಲ್ಲ ನಾಯಿ ಆಗ್ಬಿಡುತ್ತಾ? ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ನಾಯಿಯನ್ನು ಮುಟ್ಟೋದು ಇಲ್ಲ. ನಾಯಿ ಅಕಸ್ಮಾತ್ ನಮಗೆ ಟಚ್ ಆಯಿತು ಅಂತ ಹೇಳಿದ್ರೆ ನಾವು ಮಸೀದಿ ಒಳಗಡೆ ಪ್ರವೇಶ ಮಾಡಲ್ಲ. ನಾವು ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡೇ ಹೋಗ್ತೀವಿ. ಇವಾಗ ಅವ್ರು ಬಂದುಬಿಟ್ಟು ನಾವು ನಾಯಿ ಮಾಂಸವನ್ನೇ ತಿನ್ನಿಸ್ತಿದ್ದೀವಿ ಅಂತ ಹೇಳೋದು ಸುಮ್ಮನೆ ಇದೊಂದು ರೋಲ್ ಕಾಲ್ಗೆ ಒಂದು ನೆಪ ಅಷ್ಟೇ. ನಾವೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೆನೆ ಬಂದುಬಿಟ್ಟು ಈ ಥರ. ಈಗ ಅದು ತಮ್ಮ ಹೆಸರನ್ನ ಬಾಕ್ಸ್ಗಳು ಬಂದಿರೋದು ಇಲ್ಲ ಏನಿಲ್ಲ. ಇದು ನಾವು ಒಂದು 20 ಜನರ ಗ್ರೂಪ್. ಇದು ನಾವು 20 ಜನ ಇರ್ತೀವಿ. ನಮ್ಮ ಹತ್ರ ಎಲ್ಲ ಲೈಸೆನ್ಸಸ್ ಇವೆ. ಇದು ರೆಗ್ಯುಲರ್ ಇವತ್ತಿಂದಂತಲ್ಲ, 10-12 ವರ್ಷಗಳಿಂದನೂ ನಾವು ಜೊತೆಗಿದ್ದೀವಿ. ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಬಂದುಬಿಟ್ಟು ಇವರು ಸುಮ್ಮನೆ ಏನಾದರೂ ಒಂದು ಮಾಡ್ಕೊಳ್ಳೋಣ, ಇದರಲ್ಲಿ ಒಂದು ಬಾಕ್ಸಿಗೆ ಇಷ್ಟು ಅಂತ ಆದರೂ ಕೊಟ್ಬಿಡಿ. ಏನು ಡಿಫ್ರೆಂಟ್ ಹೆಸರಲ್ಲಿ ಬರುತ್ತೆ. ಅದು ಹೋಲ್ಸೇಲರ್ಸ್ ಆಗಿದ್ದೀವಿ, ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದೀವಿ. ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ನನ್ನ ಹೆಸರಲ್ಲಿ ಬರಲ್ಲ. ಅದು ಡಿಸ್ಟ್ರಿಬ್ಯೂಟರು ಹೋಲ್ಸೇಲರ್ ಲೈಸೆನ್ಸಲ್ಲಿ ಯಾರ್ಯಾರ ಹೆಸರಿರುತ್ತೆ ಅವ್ರವ್ರ ಹೆಸರಿಗೆ ನಾವು ತರಿಸ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋದು ನಾನು. ಸರ್ಜಿ ನೋಡಿ, ಫ್ರಿಜ್ಜಲ್ಲಿ ತಂದರೆ ಏನು, ಫ್ರಿಜ್ ಏನು ಕೆಲಸ ಮಾಡುತ್ತೆ? ಕೋಲ್ಡ್ ಆಗಿರುತ್ತೆ. ಅದೇ ಐಸ್ ಹಾಕ್ಬಿಟ್ಟು ತಂದುಬಿಟ್ರೆ ಏನು ಪ್ರಾಬ್ಲಮ್ ಅದರಲ್ಲಿ? ಇವಾಗ ನಾವು ಐಸ್ ಕ್ರೀಮ್ ತೊಗೊಳ್ತೀವಿ, ಅದು ಫ್ರಿಜ್ಜಲ್ಲಿರುತ್ತೆ. ನಾವು ಮನೆಗೆ ತೊಗೊಂಡು ಹೋಗುವಾಗ ಸೈಡಲ್ಲಿ ಐಸ್ ಹಾಕ್ಬಿಟ್ಟು ತೊಗೊಬರ್ತೀವಿ. ಅದರಲ್ಲಿ ಏನು ತಪ್ಪೇನಿದೆ ಅದರಲ್ಲಿ? ಐಸ್ ಹಾಕಿ ತಂದಿದ್ದಾರೆ. ನಾನು ನೆನ್ನೆ ಐಸ್ ಎತ್ತಿ ತೋರಿಸಿದ್ನಲ್ಲ ನೋಡಿ, ಇದುವರೆಗೂ ಐಸ್ ಇದೆ. 30-36 ಗಂಟೆ ಆಗುತ್ತೆ ಅದಕ್ಕೆ ಬರೋಕ್ಕೆ. ಲ್ಯಾಬ್ಗೆ ಕೂಡ ಕಳಿಸಿದ್ದಾರೆ ಮಾಂಸದ ಅಂಗಾಂಗಗಳನ್ನು. ಆ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಇವಾಗ ಏನು ಹೇಳಲ್ಲ ನಾನು. ಅರ್ಜೆಂಟಿಗೆ ಇವಾಗ ಅಧಿಕಾರಿಗಳ ಹತ್ರ ಬಂದಿದ್ದೀನಿ. ಅವ್ರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ. ಅವ್ರಿಗೆ ಏನೇನು ಲೈಸೆನ್ಸ್ ಬೇಕು ಅದೆಲ್ಲ ತೋರಿಸ್ತಾ ಇದ್ದೀನಿ, ದಾಖಲಾತಿಗಳನ್ನು ತೋರಿಸ್ತಾ ಇದ್ದೀನಿ. ಅದು ಮುಗಿಲಿ. ನಂತರ ಸೋಮವಾರ ಇದಕ್ಕೆ ಏನು ಮಾಡಬೇಕು, ಯಾವ ಥರ ಇದನ್ನು ಇದು ಮಾಡಬೇಕು ಅದನ್ನು ಮಾಡ್ತೀನಿ. ಸುಮ್ಮಂತೂ ಇರಲ್ಲ. ನಮಗೆ ಹರಾಸ್ಮೆಂಟ್ ಮಾಡಿ ಸುಮ್ಮನೆ ಬಂದು 85,000 ಜನರ ಒಂದು ಸಮುದಾಯ ಇದು. ನಾವು ನಮ್ಮ ಹೊಟ್ಟೆಪಾಡು ಇದರಲ್ಲಿ ನಾವು ಮಾಡಿಕೊಂಡು ಇದೇ ನಮ್ಮ ಜೀವನ ಅಂತ ತಿಳ್ಕೊಂಡು ನಾವು ನಡ್ಕೊಂಡು ಹೋಗುವಾಗ ಸುಮ್ಮನೆ ಯಾವನೋ ಬಂದುಬಿಟ್ಟು ಅವನಿಗಲ್ಲಿ ಕೆಲಸನೂ ಇಲ್ಲ. ಕೇಳೋ ಅಧಿಕಾರ ಅಧಿಕಾರಿಗಳಿಗಿದೆ. ಸುಮ್ಮನೆ ಯಾವನೋ ಬಂದುಬಿಟ್ಟು ಇದು ಅಂತ ಹೇಳ್ಬಿಟ್ಟು ಅಬ್ಬರ ಎತ್ಬಿಟ್ಟು ಸುಮ್ಮನೆ ಜನರ ಇದೆ. FSSAI ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ, ಶಾಪ್ ಟ್ರೇಡ್ ಲೈಸೆನ್ಸ್ ಇದೆ, ಎಲ್ಲ ಏನೇನು ಬೇಕು ಇದಕ್ಕೆ ಅದಕ್ಕೆಲ್ಲ ಇದೆ. ಅದಿಲ್ಲದೆ ಯಾವನೂ ಬಿಸ್ನೆಸ್ ಮಾಡಲ್ಲ. ಇಟ್ಕೊಂಡೇ ಬಿಸ್ನೆಸ್ ಮಾಡ್ತಿದ್ದೀವಿ.